ಇದ್ದೀರಿ. ನಾನು ಎಣಿಸ್ಕೊಳ್ಳೋದು ಹೀಗೆ, ತಿರುಗಾಟದಲ್ಲಿರುವವರು ನೀವು ತಿರುಗಾಟಕ್ಕೆ ಹೋದಾಗ ಎಲ್ಲಿ ಒಂದು ಸುಂದರವಾದ ಹೆಣ್ಣನ್ನು ನೋಡಿಕೊಂಡು ಬಂದು ಆ ಹೆಣ್ಣಿನ ರೂಪದ ಬಗ್ಗೆ ಮನದೊಳಗೆ ಉಣಿಸ್ತಾ ಈ ಪರಿ ನಗ್ತಿದ್ದೇನವಾಗಿ ಈ ನಗುವಿನ ಬಗ್ಗೆ ಹೇಳ್ತೀರಾ? ನಗಾಡುವುದಕ್ಕೆ ಕಾರಣ ಉಂಟೆ? ಏನು? ಅರಮನೆಯ ಮುಂಭಾಗದಲ್ಲಿರುವಂತಹ ಉಪವನವನ್ನು ಸರಿಯಾಗಿ ನೋಡು. ಗಡ್ಡ ಬಿಟ್ಟವರು ಮುನಿಗಳು ಕುಳಿತುಕೊಂಡಿದ್ದಾರೆ ಅಲ್ಲಿ. ಮುನಿಗಳು? ಹೌದು. ಆದ್ರೆ ಅವರು ನಿಜವಾದ ಮುನಿ ಅಲ್ಲ. ಅವರು ಮುನಿ ಅಲ್ವಾ? ವೇಷ ಅದು. ವೇಷ ಮಾಡಿದ್ದು ಯಾರನ್ನು ಮೋಸ ಮಾಡ್ಲಿಕ್ಕೆ? ಮೋಸ ಮಾಡ್ಲಿಕ್ಕಲ್ಲ ಅದು. ಮತ್ತೆ ಮದುವೆ ಆಗುವುದಕ್ಕೆ ಈ ರೀತಿಯಾದಂತ ವೇಷ. ಯಾರನ್ನು ಮದುವೆ ಆಗುದಕ್ಕೆ? ನನ್ನ ತಂಗಿ ಸುಭದ್ರೆಯನ್ನು. ಹಾಗಾದ್ರೆ ಮದುವೆ ಆಗುವವರು ಯಾರು? ಯಾರು ವೇಷ ಮಾಡಿದ್ದ ಯಾರು? ಯಾರು? ಭಾರತ. ವೇಷ ಮಾಡೋದಕ್ಕೂ ಮದುವೆ ಆಗ್ಲಿಕ್ಕೂ ಕಾರಣವೇನಂತ ಬೇಡುವ? ಕಾರಣ ಉಂಟು. ನನ್ನ ಅಣ್ಣ ಬಲರಾಮನಿಗೆ ಯತಿಗಳು ಕಂಡರೆ ಬಹಳ ಪ್ರೀತಿ. ಆತನ ಸತ್ಕಾರಕ್ಕಾಗಿ ತಂಗಿಯನ್ನು ನೇಮಿಸ್ತಾನೆ. ಅವರೇ ಇರುವರಲ್ಲಿ ಪ್ರೇಮಾಂಕುರ ಎನ್ನುವುದು ಉಂಟಾಗ್ತದೆ. ಇದರ ಕುರಿತಾಗಿ ಯೋಚಿಸುತ್ತಾ ನಗಾಡಿ ಹೊರತು ನಾರಿಯರ ದಸೆಂದು ಅಲ್ಲವೇ? ಮುರಳನ್ನು ಕೊಂದು ಮುರಾಟಕ್ಕೆ ಪಾತ್ರ ಆದರು.